ಗುರು ಟಿವಿ ಅಥವಾ ಗುರು ಆ್ಯಪ್ ಆಟೋ ಪೇ ಮೂಲಕ ಹಣ ಕಟ್ಟಾಗಿತ್ತಂದ್ರೆ ಅದನ್ನು ಹೇಗೆ ರೀಫಂಡ್ ಪಡೆಯೋದಂತ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಗುರು ಆ್ಯಪ್ ಸಬ್ಸ್ಕ್ರಿಪ್ಷನ್ ಹೇಗೆ ಕ್ಯಾನ್ಸಲ್ ಮಾಡೋದು ಮತ್ತೆ ಆಟೋ ಪೇ ಹೇಗೆ ಆಫ್ ಮಾಡೋದಂತ ಪೂರ್ತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಗುರು ಆ್ಯಪ್ ಓಪನ್ ಮಾಡಿಕೊಳ್ಳಿ. ಕೆಳಗಡೆ ರೈಟ್ ಸೈಡ್ ಪ್ರೊಫೈಲ್ ಇದೆಯಲ್ಲ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಸಬ್ಸ್ಕ್ರಿಪ್ಷನ್ ಆಕ್ಟಿವೇಶನ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಫಸ್ಟಿಗೆ ಆಟೋ ಪೇ ಅಂತಿದೆಯಲ್ಲ ಆಟೋ ಪೇ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕೆಳಗಡೆ ನೋ ಥ್ಯಾಂಕ್ಸ್ ಐ ವಾಂಟ್ ಕ್ಯಾನ್ಸಲ್ ಅಂತ ಕೆಳಗಡೆ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಮತ್ತೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. 4 ರೀಜನ್ದಲ್ಲಿ ಕೆಳಗಡೆ 3ನೇ ರೀಜನ್ ಇದೆಯಲ್ಲ 3ನೇ ರೀಜನ್ ಸೆಲೆಕ್ಟ್ ಮಾಡಿ. ಕೆಳಗಡೆ ನೋ ಥ್ಯಾಂಕ್ಸ್ ಐ ವಾಂಟ್ ಟು ಕ್ಯಾನ್ಸಲ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಆಗಿದೆ ಮತ್ತೆ ಆಟೋ ಪೇನ ಬಂದಾಗಿದೆ ಗುರು ಆ್ಯಪ್ನಲ್ಲಿ. ಮತ್ತೆ ಫೋನ್ ಪೇದಲ್ಲಿ ಆಟೋ ಪೇ ಹೇಗೆ ಆಫ್ ಮಾಡೋದಂತ ಇವಾಗ ತಿಳಿಸ್ತೀನಿ ಬನ್ನಿ. ನೀವು ರೀಫಂಡ್ ಪಡೆಯೋಕ್ಕಿಂತ ಮೊದಲು ಆಟೋ ಪೇನ ಆಫ್ ಮಾಡಬೇಕು ಎಲ್ಲ ಕಡೆ. ಇವಾಗ ಬ್ಯಾಕ್ ಬನ್ನಿ, ಹೋಮ್ ಸ್ಕ್ರೀನ್ ಬನ್ನಿ, ಫೋನ್ ಪೇ ಓಪನ್ ಮಾಡ್ಕೊಳ್ಳಿ. ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇವಾಗ ಇಲ್ಲಿ ಮ್ಯಾನೇಜ್ ಪೇಮೆಂಟ್ ಮುಂದ್ಗಡೆ ವಿ ವಾಲ್ ಅಂತಿದೆಯಲ್ಲ ವಿ ವಾಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಆಟೋ ಪೇ ಅಂತಿದೆಯಲ್ಲ ಆಟೋ ಪೇ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಗುರು ಟಿವಿ ಅಥವಾ ಗುರು ಆ್ಯಪ್ ಎಲ್ಲಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಡಿಲೀಟ್ ಆಟೋ ಪೇ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಒಂದು ರೀಜನ್ ಸೆಲೆಕ್ಟ್ ಮಾಡಿ. ಕೆಳಗಡೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಡಿಲೀಟ್ ಆಟೋ ಪೇ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಫೋನ್ ಪೇ ಪಿನ್ ಎಂಟ್ರಿ ಮಾಡಿ ಓಕೆ ಕೊಡಿ. ಆಟೋ ಪೇ ಡಿಲೀಟ್ ಆಗುತ್ತೆ ಫೋನ್ ಪೇ. ಇದು ಮೇಲೆ ಅಮೌಂಟ್ ತೋರಿಸ್ತಾ ಆದ್ರೆ ಅಮೌಂಟ್ ಕಟ್ ಆಗಲ್ಲ. ಫೋನ್ ಪೇ ಪಿನ್ ಎಂಟ್ರಿ ಮಾಡಿ ಆರಾಮು. ಇವಾಗ ಆಟೋ ಪೇ ಆಫ್ ಆಗಿದೆ. ವಾಪಸ್ ಬನ್ನಿ ಹೋಮ್ ಸ್ಕ್ರೀನ್ಗೆ. ಇವಾಗ ಆಟೋ ಪೇ ಆಫ್ ಆಗಿದೆ ಮತ್ತೆ ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಆಗಿದೆ. ಇವಾಗ ಹೇಗೆ ರೀಫಂಡ್ ಮಾಡ್ಕೋದಂತ ತಿಳಿಸ್ತೀನಿ ಬನ್ನಿ. ಫಸ್ಟ್ ಗುರು ಆ್ಯಪ್ ಓಪನ್ ಮಾಡಿಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಹೆಲ್ಪ್ ಆ್ಯಂಡ್ ಸಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಚಾಟ್ ಅಂತಿದೆ ಚಾಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕೆಳಗಡೆ ಟೈಪಿಂಗ್ ಅಂತಿದೆಯಲ್ಲ ಟೈಪಿಂಗ್ ಮೆಸೇಜ್ ಅಂತಿದೆಯಲ್ಲ ಅಲ್ಲಿ ಆಯ್ ಅಂತ ಹೇಳಿ ಟೈಪ್ ಮಾಡಿ ಸೆಂಡ್ ಮಾಡಿ. ಮೆಸೇಜ್ ರಿಪ್ಲೈ ಬರುತ್ತೆ. ಆಯ್ ಅಂತ ಹೇಳಿ ಟೈಪ್ ಮಾಡಿ ಸೆಂಡ್ ಮಾಡಿ. ಸ್ವಲ್ಪ ವೆಯ್ಟ್ ಮಾಡಿ, ರಿಪ್ಲೈ ಬರುತ್ತೆ. ಇವಾಗ ರಿಪ್ಲೈ ಬಂತು ನೋಡಿ. ನಿಮ್ಗೆ ಏನು ಹೆಲ್ಪ್ ಮಾಡ್ಲಿ ಅಂತ ಕೇಳ್ತಿದ್ದಾರೆ. ಇವಾಗ ಏನ್ ಮಾಡ್ಬೇಕು ನಾವು ಅಂದ್ರೆ ರೀಫಂಡ್ ರಿಕ್ವೆಸ್ಟ್ ಅಂತ ಹೇಳಿ ಟೈಪ್ ಮಾಡಿ. ರೀಫಂಡ್ ರಿಕ್ವೆಸ್ಟ್ ಅಂತ ಹೇಳಿ ಟೈಪ್ ಮಾಡಿ. ಟೈಪ್ ಮಾಡಿ ಸೆಂಡ್ ಮಾಡಿ. ರೀಫಂಡ್ ರಿಕ್ವೆಸ್ಟ್ ಅಂತ ಟೈಪ್ ಮಾಡಿ ಸೆಂಡ್ ಮಾಡಿ. ರೀಫಂಡ್ ರಿಕ್ವೆಸ್ಟ್ ಕಳಿಸಿದ ನಂತರ ನಿಮ್ಮ ಅಮೌಂಟ್ ನಿಮ್ಮ ಫೋನ್ ಪೇಗೆ ರೀಫಂಡ್ ಆಗುತ್ತೆ, ಕ್ರೆಡಿಟ್ ಆಗುತ್ತೆ. ಒಂದ್ ವೇಳೆ ಕ್ರೆಡಿಟ್ ಆಗ್ಲಿಲ್ಲ, ರೀಫಂಡ್ ಆಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಏನಂದ್ರೆ, ಒಂದ್ ವೇಳೆ ರೀಫಂಡ್ ಆಗ್ಲಿಕ್ಕಂದ್ರೆ ಅದಕ್ಕೆ ಕಾರಣ ಅಂದ್ರೆ ನಿಮ್ಮ ಅಮೌಂಟ್ ಕಟ್ ಆಗಿ 3 ದಿನ ಆದ್ರೂ ನೀವು ರೀಫಂಡ್ ರಿಕ್ವೆಸ್ಟ್ ಹಾಕ್ಲಿಲ್ಲಕ್ಕಂತಂದ್ರೆ ಅವ್ರು ರೀಫಂಡ್ ಮಾಡೋದಿಲ್ಲ. 3 ದಿನ ಟೈಮಿಂಗ್ ಇರುತ್ತೆ ರೀಫಂಡ್ ಮಾಡಿಕೋಕೆ. 3 ದಿನ ದಾಟಿದ್ರ ನಂತರ ಅವರು ರೀಫಂಡ್ ಮಾಡಲ್ಲ. ಇಲ್ಲಿ ನೋಡಿ ನಂದು 3 ದಿನ ದಾಟಿದೆ, ಅದಕ್ಕೆ ಅವ್ರು ರೀಫಂಡ್ ಮಾಡೋಕ್ಕಾಗಲ್ಲ, 3 ದಿನ ದಾಟಿದೆ ಅಂತ ಹೇಳ್ತಿದ್ದಾರೆ. ನಾನು 3 ದಿನ ಒಳಗಡೆ ರೀಫಂಡ್ಗೆ ರಿಕ್ವೆಸ್ಟ್ ಹಾಕಿದ್ನಿ ಅಂತಂದ್ರೆ 2 ದಿನದಲ್ಲಿ ಹಾಕಿದ್ನಿ ಅಂತಂದ್ರೆ ನಂಗೆ ರೀಫಂಡ್ ಆಗ್ತಿತ್ತು. ಈ ತರ ರೀಫಂಡ್ ಮಾಡಿಕೋದು. ಕಟ್ ಆದ 1 ದಿನದಲ್ಲೇ ನೀವು ರೀಫಂಡ್ ರಿಕ್ವೆಸ್ಟ್ ಹಾಕಿ ನಿಮ್ಮ ಅಮೌಂಟ್ ಬರುತ್ತೆ. ಮತ್ತೆ ಆಟೋ ಪೇನ್ ಆಫ್ ಮಾಡಿ ಮುಂದೆ ದುಡ್ಡನ್ನ ಕಟ್ ಆಗಲ್ಲ. ಈ ವಿಡಿಯೋ ಯೂಸ್ಫುಲ್ ಆದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡೋದಕ್ಕೆ.